ನಿರೀಕ್ಷೆಯಂತೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಸರಣಿಯ ಎರಡನೇ ಟೆಸ್ಟ್ ಅನ್ನು ಭಾರತ ಗೆದ್ದು ಟೆಸ್ಟ್ ಸರಣಿ ಡ್ರಾ ಆಯಿತು ಅಥವಾ ಸಮಬಲ ಆಯಿತು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. 1.5 ದಿನದಲ್ಲಿ ಮ್ಯಾಚ್ ಮುಗಿದಾಯಿತು. 1.5 ದಿನಕ್ಕಿಂತ ಸಹ ಕಡಿಮೆ. 1992 ನಂತರ ಇದು ಅತ್ಯಂತ ಚಿಕ್ಕ ಟೆಸ್ಟ್ ಮ್ಯಾಚ್ ಅಂತೆ. ಚಿಕ್ಕಂದ್ರೆ ಬೇಗ ಮುಗಿದ ಟೆಸ್ಟ್ ಮ್ಯಾಚ್ ಅಂತೆ. ಕೇವಲ 4.5 ಸೆಷನ್. ನಿನ್ನೆ 3 ಸೆಷನ್, ಇವತ್ತು ಫಸ್ಟ್ ಸೆಷನ್, ಅದಾದಮೇಲೆ ಲಂಚ್ ಬ್ರೇಕ್ ತೆಗೆದುಕೊಂಡ್ರು. ಮತ್ತೆ ಅರ್ಧ ಸೆಷನ್ಸ್ ಆಗಲಿಲ್ಲ. ಲಂಚ್ ಆದಮೇಲೆ ಕಾಲು ಸೆಷನಲ್ಲಿ ಮುಗಿದಾಕಿದ್ರು. 4.5 ಸೆಷನ್ ಅಂತಲೇ ಅಂದ್ಕೊಳ್ಳೋ. ಒಟ್ಟು 4.5 ಸೆಷನಲ್ಲಿ ಒಂದು ಟೆಸ್ಟ್ ಮ್ಯಾಚ್ ಮುಗಿದು ಹೋಯ್ತು. ಒಂದು ಇನ್ನಿಂಗ್ಸ್ ಸಹ ಮುಗಿಯೋದಿಲ್ಲ. ಕೆಲವೊಂದು ಸಲ ಒಂದು ಇನ್ನಿಂಗ್ಸ್ ಸಹ ಮುಗಿಯೋದಿಲ್ಲ. ಇಲ್ಲಿ ನೋಡಿದರೆ ಒಂದು ಟೆಸ್ಟ್ ಮ್ಯಾಚೇ ಮುಗಿದು ಹೋಗಿದೆ 4.5 ಸೆಷನಲ್ಲಿ. 1992 ನಂತರ ಈ ಥರ ಒಂದು ದೃಷ್ಟಾಂತ ನಡೀತಾ ಇರೋದಂತೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. 62ಕ್ಕೆ 3 ವಿಕೆಟ್ಗಳನ್ನು ಕಳೆದುಕೊಂಡು ಅವರ ಎರಡನೇ ಇನ್ನಿಂಗ್ಸ್ ಇವತ್ತು ಮತ್ತೆ ಪುನಃ ಕಂಟಿನ್ಯೂ ಆಗಿತ್ತು. ಸೌತ್ ಆಫ್ರಿಕಾದ್ದು 176 ತನಕ ಬೆಳೆಯಿತು. ಹ್ಯೂಜ್ ಕ್ರೆಡಿಟ್ ಗೋಸ್ ಟು ಮಾರ್ಕ್ರಮ್. ಎಂತ ಮರ, ಆ ಪಿಚ್ಚಲ್ಲಿ 106 ರನ್ ಹೊಡೆದದ್ದು ಪುಣ್ಯಾತ್ಮ. ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ರು, ಒಂದು ಡಿಸೈಡ್ ಮಾಡಿಯೇ ಬಿಟ್ರು. ಇವತ್ತು ಎಂತ ಬೇಕಾದ್ರೆ ಆಗಲಿ ಇವತ್ತು 100 ಹೊಡಿಬೇಕಂತ. ಒಂದು ಕಡೆ ನಮ್ಮ KL ರಾಹುಲ್ ಅವರು, ಮಾರ್ಕ್ರಮ್ ಅವರು 74 ರನ್ನಲ್ಲಿದ್ದಾಗ ಒಂದು ಕ್ಯಾಚ್ ಬಿಟ್ಟರು. ಆ ಕ್ಯಾಚು ಬಿಟ್ಟ ಮೇಲೆ ಅಥವಾ ಆ ಜೀವದಾನ ಸಿಕ್ಕ ಮೇಲೆ ಮಾರ್ಕ್ರಮ್ ಅವರು 5th ಗೇರಿಂದ 9th ಗೇರ್, 6th ಗೇರ್ ಅಲ್ಲ 9th ಗೇರ್, 6 ಗೇರಲ್ಲಿದ್ದು ದಡ ಪ್ರಸಿದ್ಧ ಕೃಷ್ಣ ಅವರು ಬಂದರು. ಮೊದಲೇ ಅಂಡರ್ ಕಾನ್ಫಿಡೆಂಟ್ ಪ್ಲೇಯರ್ ಥರ ಕಾಣ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಪ್ರಸಿದ್ಧ ಕೃಷ್ಣ ಅವರು ಬಂದು 1 ಓವರಲ್ಲಿ 20 ರನ್ ಹೊಡಿಸ್ಕೊಂಡ್ರು. 2 4 2 6 ಎಲ್ಲ ಹೊಡೆದು ಮಾರ್ಕ್ರಮ್ ಅವರು 106 ರನ್ ಗಳಿಸಿದಾಗ ಅಂತೂ ಇಂತೂ ಕೊನೆಗೆ ಸಿರಾಜ್ ಅಣ್ಣ ವಿಕೆಟ್ ತೆಗಿಲಿಕ್ಕೆ ಬರಬೇಕಾಯಿತು. ಮಾರ್ಕ್ರಮ್ ಅವರಿದು ಫಸ್ಟ್ ಇನ್ನಿಂಗ್ಸಲ್ಲಿ ಸಿರಾಜ್ ಅಣ್ಣ 6 ವಿಕೆಟ್ ಕಬಳಿಸಿದರೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಭಾರತಕ್ಕೆ ಆ ಒಂದು 6 ವಿಕೆಟ್ ಗೊಂಚಲನ್ನು ಕಬಳಿಸಿದ್ದು ಬುಮ್ರಾ ಅವರು ಸೂಪರಾಗಿ ಬಾಲ್ ಹಾಕಿದರು. ಭಾರತಕ್ಕೆ ಟಾರ್ಗೆಟ್ ಇದ್ದದ್ದು 79 ರನ್. ಈಗ 79 ಇದ್ದಾಗ ಇಂಡಿಯಾ ವಿನ್ ಆಗ್ತದೆ ಅಂತ ಅನ್ಬೋದು. ಬಟ್ ಯಾವಾಗ ಫಸ್ಟ್ ಇನ್ನಿಂಗ್ಸಲ್ಲಿ 153ಕ್ಕೆ 4 ವಿಕೆಟ್ಗಳನ್ನು ಕಳೆದುಕೊಂಡು 153ಕ್ಕೆ ಆಲ್ ಔಟ್ ಆದ್ರಲ್ಲ, ಅಂದರೆ 0 ರನ್ನಿಗೆ 6 ವಿಕೆಟನ್ನು ಕಳೆದುಕೊಂಡ್ರಲ್ಲ ಭಾರತ, ಆ ಒಂದು ಬ್ಯಾಟಿಂಗ್ ಪ್ರದರ್ಶನ ನೋಡಿ 79 ಹೊಡೆಯಬಲ್ಲರ ಭಾರತ ಅಂತ ಒಂದು ಡೌಟ್ ಇದ್ದದಂತೂ ಹೌದು. ಬಟ್ ಅದಕ್ಕೆ ಆ ಡೌಟನ್ನು, ಅಂದರೆ ನೀವು ಡೌಟೆಲ್ಲ ಪಡೋದು ಬೇಡ, ನಾವು ವಿನ್ ಮಾಡಿಸ್ತೇನೆ ಅಂತ ಶಪಥ ತೊಟ್ಟಂತೆ ಆಡಿದ್ದು ಮೇ ಬಿ ಜೈಸ್ವಾಲ್ ಅಂತ ಕಾಣ್ತದೆ. ಏನು ಕ್ವಿಕ್ಕಾಗಿ 28 ರನ್ 6 4 ಎಲ್ಲ ಹೊಡೆದು ಸೂಪರಾಗಿ ಆಡಿದರು ಜೈಸ್ವಾಲ್ ಅವರು. ತ್ವರಿತಗತಿ, ಅಂದರೆ ODI ಇನ್ನಿಂಗ್ಸ್ ಥರ ಆಡಿದರು. ಮತ್ತು ಗಿಲ್ ಅವರೊಂದು 10 ರನ್ ಹೊಡೆದ್ರು, ನಮ್ಮ ಕೊಹ್ಲಿ ಅವರೊಂದು 10-12 ರನ್ ಹೊಡೆದ್ರು. 3 ವಿಕೆಟ್ ಬಿತ್ತು. ಬಟ್ 12 ಓವರಲ್ಲಿಯೇ 80 ರನ್ ನಾವು ಕಲೆ ಹಾಕಿ ಬಿಟ್ಟೆವು. 3 ವಿಕೆಟ್ ನಷ್ಟಕ್ಕೆ 80 ರನ್ ಕಲೆ ಹಾಕಿ ODI ಮಾದರಿಯ ಕ್ರಿಕೆಟ್ ಆಡಿ ಅಂತೂ 7 ವಿಕೆಟ್ಗಳಿಂದ ನಾವು ಗೆದ್ದೆವು. ಮ್ಯಾನ್ ಆಫ್ ದ ಮ್ಯಾಚ್ ನನ್ನ ಪ್ರಕಾರ ಸಿರಾಜ್ ಅವರಿಗೆ ಹೋಗ್ತದೆ. ಈಗ ಮ್ಯಾಚ್ ಮುಗಿದು ಕೂಡ ನಾನು ವಿಡಿಯೋ ಮಾಡ್ತಾ ಇರೋದು. ಮ್ಯಾಚ್ ಸೋಲಲಿಕ್ಕೆ ಸೌತ್ ಆಫ್ರಿಕಾದ ಆ 55 ರನ್ನೇ ಕಾರಣ, ಅಥವಾ ನಾವು ಗೆಲ್ಲಲಿಕ್ಕೆ ನಾವು ಫಸ್ಟ್ ಇನ್ನಿಂಗ್ಸಲ್ಲಿ ಅವರನ್ನು 55 ರನ್ನಿಗೆ ಆಲ್ ಔಟ್ ಮಾಡಿದ್ದೇ ಕಾರಣ. 2 ಟರ್ನಿಂಗ್ ಪಾಯಿಂಟ್ ಇದ್ದದ್ದು. ಬೇಗ ಮ್ಯಾಚ್ ಮುಗಿಲಿಕ್ಕೆ 2 ಕಾರಣ. ಒಂದು 55 ರನ್ನಿಗೆ ಇವರು ಆಲ್ ಔಟ್ ಆದರು ಸೌತ್ ಆಫ್ರಿಕಾದವರು. ಇನ್ನೊಂದು, ನಾವು 153ಕ್ಕೆ 4 ವಿಕೆಟ್ಗಳನ್ನು ಕಳೆದುಕೊಂಡು ಫುಲ್ ಡ್ರೈವಿಂಗ್ ಸೀಟ್ ಅಥವಾ ಡ್ರೈವರ್ ಸೀಟಲ್ಲಿ ಇದ್ದಂತಹ ತಂಡ 153ಕ್ಕೆ ಆಲ್ ಔಟ್ ಆದಾಗ, ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಲೀಡೆಲ್ಲ ಸಿಗುವಂಥ ಸಾಧ್ಯತೆ ಇತ್ತಲ್ಲ, ಇನ್ನಿಂಗ್ಸ್ ಅಂತರದ ಜಯ ಸಾಧಿಸ್ಬೋದಿತ್ತಲ್ಲ ಭಾರತ. ಅದು ಆಗದಿದ್ದದ್ದು ಆ ಒಂದು ಫೇಸ್. 0 ರನ್ನಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡು ಸೌತ್ ಆಫ್ರಿಕಾ ಏನೋ ಕಂಬ್ಯಾಕ್ ಮಾಡಬಹುದು, ಮ್ಯಾಚನ್ನು ಗೆದ್ದು ಬಿಡ್ಬೋದು ಅನ್ನುವಂತಹ ಕಂಬ್ಯಾಕ್ ಮಾಡಿತ್ತು ಆ ಒಂದು ಫೇಸಲ್ಲಿ. ಬಟ್ ಆದರೆ ಸಹ ಆ ಪಿಚ್ಚಲ್ಲಿ ಒಂದು 98 ರನ್ಗಳ ಲೀಡೆಲ್ಲ ಸ್ವಲ್ಪ ದೊಡ್ಡದೇ ಆಯಿತು, ಜಾಸ್ತಿಯೇ ಆಯಿತು. ಸೊ ಅಟ್ ದ ಎಂಡ್ ನಾವು ವಿನ್ ಆದೆವು. ಸೂಪರಾಗಿ ಬಾಲ್. ಆ್ಯಕ್ಚುಲಿ ನಾವು ಈ ಸೀರೀಸನ್ನು ವಿನ್ ಆಗಬೇಕಿತ್ತು. ಯಾಕಂದರೆ ಸೌತ್ ಆಫ್ರಿಕಾ ರಿಲೇಟಿವ್ಲಿ ಭಯಂಕರ ಒಂದು ನ್ಯೂ ಟೀಮ್ ಅಂತ ನನಗೆ ಅನ್ನಿಸ್ತಿತ್ತು. ತುಂಬ ಹೊಸ ತಂಡ ಅಂತ ಅನ್ನಿಸ್ತಿತ್ತು. ಬೌಲಿಂಗ್ ಸೂಪರ್ ಉಂಟು, ಬಟ್ ಬ್ಯಾಟ್ಸ್ಮನ್ ಎಲ್ಲರೂ ಸಹ ಜಾಸ್ತಿ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ ಯಾರು ಇರಲಿಲ್ಲ. ಎಲ್ಗರ್ ಅವರಿದ್ದರು, ಮಾರ್ಕ್ರಮ್ ಅವರಿದ್ದರು, ಬಿಟ್ಟರೆ ಅಂಥ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಯಾರು ಇರಲಿಲ್ಲ. ಭಾರತ 2-0 ಅಂತರದಿಂದ ವಿನ್ ಆಗಬೇಕಿತ್ತು. ಬಟ್ ಫಸ್ಟ್ ಮ್ಯಾಚಲ್ಲಿ ಎಲ್ಗರ್ ಅವರು ಆಡಿದಂಥ ಆ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ಉಂಟಲ್ಲ, 185 ರನ್ ಏನೋ ಹೊಡೆದ್ರಲ್ಲ, ಅದ್ಭುತವಾಗಿರುವಂಥ ಇನ್ನಿಂಗ್ಸು. ಅದರಿಂದಾಗಿ ಫಸ್ಟ್ ಮ್ಯಾಚ್ ಅವರು ವಿನ್ ಆದರು, ಸೆಕೆಂಡ್ ಮ್ಯಾಚ್ ನಾವು ವಿನ್ ಆದೆವು. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಈ ಒಂದು ಸೌತ್ ಆಫ್ರಿಕಾದ ಏನು ಟೂರ್ ಇತ್ತಲ್ಲ,
ಆಶಾದಾಯಕ ಅಂತ ಹೇಳೋದಿಲ್ಲ, ಬಟ್ ನಿರಾಶಾದಾಯಕ ಅಂತ ಸಹ ಇರಲಿಲ್ಲ. ನಿರಾಶಾದಾಯಕ ಆಗಿರಲಿಲ್ಲ. ಯಾಕಂತಂದರೆ T20 ಸರಣಿಯಲ್ಲಿ 1-1 ಅಂತರಿಂದ ಸಮಬಲ ಸಾಧಿಸಿಕೊಂಡೆವು. ಫಸ್ಟ್ ಮ್ಯಾಚು ಮಳೆಯಿಂದ ಹಾಳಾಗಿತ್ತು. ನೆಕ್ಸ್ಟ್ ODI ಸರಣಿಯನ್ನು ನಾವು ಗೆದ್ದೆವು, 2-1 ಅಂತರದಿಂದ ಗೆದ್ದೆವು. ಲಾಸ್ಟ್ ಮ್ಯಾಚಲ್ಲಿ ಏನು ಡಿಸೈಡರ್ ಮ್ಯಾಚಲ್ಲಿ ಸ್ಯಾಮ್ಸನ್ ಅವರು 100 ಹೊಡೆದು ನಾವು ವಿನ್ ಆದೆವು. ಟೆಸ್ಟ್ ಸರಣಿಯನ್ನು ಕೂಡ ಸಮಬಲ ನಾವು ಮಾಡಿದೆವು. ಸೊ ಇಲ್ಲಿ ಸಹ ಸರಣಿ ಸೋಲಿಲ್ಲ, ಬಟ್ 2-0 ಅಂತರದಿಂದ ಇದನ್ನು ವಿನ್ ಆಗಬೇಕಿತ್ತು ನನಗೆ ಅಂತ ಅನ್ನಿಸ್ತಾ ಉಂಟು. ಬಟ್ ಎನಿವೇಸ್, ಒಂದು ಹೊಸ ವರ್ಷ ಒಳ್ಳೆಯ ರೀತಿಯಲ್ಲಿ ಆರಂಭವಾಗಿದೆ. ಒಂಥರ ಏನು 1.5 ದಿನಕ್ಕೆ ಮುಗಿಸಿ ಇನ್ನು 3.5 ದಿನ ಫುಲ್ ಪಾರ್ಟಿ ಮಾಡುವ ಜೋಶಲ್ಲಿದ್ದಾರೆ ಅಂತ ಕಾಣ್ತದೆ ಭಾರತ ತಂಡ. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಗೆ ನಾವು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಸರಿಯಾಗಿದೆ. ಬರುವ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.